ಇವೆಲ್ಲ ಕೆಳಗಡೆದೆಲ್ಲ ತೆಗಿಬೇಕು ಸರ್. ಇದು ಏನು ನಮಗೆ 1.5 ಅಡಿ 2 ಅಡಿವರೆಗೂ ಏನೂ ಅವಶ್ಯಕತೆ ಇಲ್ಲ, ಅನ್ನೆಸೆಸಿಟಿ ಸರ್. ಇವತ್ತಿನ ಟಾಪಿಕ್ಕು ಆಪಲ್ ಗಿಡದ ಬಗ್ಗೆ. 1 ಅಡಿದು ನಾಟಿ ಮಾಡಿದ್ವಿ, ಇವಾಗ ಬರೀ 5 ತಿಂಗಳಲ್ಲಿ ನೋಡಿ ಸರ್ 5 ಅಡಿ ಬಂದಿದೆ. ಇದು ಕಟ್ ಮಾಡಿದ್ದೀನಿ ಆ್ಯಕ್ಚುಲಿ, ಇನ್ನೂ 30 ತಿಂಗಳು ಕಟ್ ಮಾಡಿದ್ದೀನಿ ನೋಡಿ. ಕಟ್ ಮಾಡಿರೋದು ಇವತ್ತು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಇದೆಲ್ಲ ಕಟ್ಟಾಗಿದೆ, 5 ಅಡಿ ಬಂದಿದೆ ಈ ಆಪಲ್ ಗಿಡ. ಬರೀ 5 ತಿಂಗಳಲ್ಲಿ 5 ಅಡಿ ಬಂದಿದೆ ಸರ್. ಇದು ಬೆಳವಣಿಗೆ ತುಂಬ ಚೆನ್ನಾಗಿ ಬರುತ್ತೆ ಸರ್. ಕೆಲವ್ರು ಕೇಳ್ತಾರೆ ನಮ್ಮ ವೆದರ್ ಬರುತ್ತಾ, ನಮ್ಮ ಕಡೆ ಆಗ್ಬೋದಾ, ನಾಟಿ ಮಾಡಿದ್ರೆ ಚೆನ್ನಾಗಿ ಗಿಡ ಬರುತ್ತಾ ಅಂತ. ಇವಾಗ ನಿಮ್ಮ ಕಣ್ಣು ಮುಂದೆನೇ ಇದೆ, 5 ತಿಂಗಳಲ್ಲಿ 5 ಅಡಿ ಬಂದಿದೆ ಸರ್. ಇದು 5 ಅಡಿಯಲ್ಲಿ ನಾವು ಕಟ್ ಮಾಡಿದ್ದೀವಿ, 4 ಅಡಿಗೆ ಇಟ್ಕೊಂಡಿದ್ದೀವಿ ನೋಡಿ ಸರ್. ಕಟ್ ಮಾಡಿದ್ದೀವಿ. ಈಗಲೂ ಇದು ಕೆಳಗಡೆ ಸ್ವಲ್ಪ ಇದೆಲ್ಲ ಇಟ್ಕೋಬಾರ್ದು, ಬಟ್ ಇವಾಗ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ. ಇದು ಇನ್ನೂ ನೀಟಾಗಿ ಪ್ರೋಮಿಂಗ್ ಮಾಡಬೇಕು. ಯಾವ ರೀತಿ ಪ್ರೋಮಿಂಗ್ ಮಾಡಬೇಕು ಇವಾಗ ನಾನು ತೋರಿಸ್ತೀನಿ. ಇವೆಲ್ಲ ಕೆಳಗಡೆದೆಲ್ಲ ತೆಗಿಬೇಕು ಸರ್. ಇದು ಏನು ನಮಗೆ 1.5 ಅಡಿ 2 ಅಡಿವರೆಗೂ ಏನೂ ಅವಶ್ಯಕತೆ ಇಲ್ಲ, ಅನ್ನೆಸೆಸಿಟಿ. ಈ ರೀತಿ ನೀಟಾಗಿ ಇನ್ನೂ ಇದು ಪ್ರೋಮಿಂಗ್ ಮಾಡಬೇಕು. ನಮ್ಮವ್ರು ಮಾಡಿದ್ರು, ನಾನು ಹೈಟ್ ಮಾತ್ರ ಕಟ್ ಮಾಡಿ ಅಂತ ಹೇಳಿದ್ದೆ. ಇದೆಲ್ಲ ಏನು ಮಾಡಬಾರ್ದು, ನಾನು ಹೇಳ್ಕೊಡ್ತೀನಿ ಅಂತ. ಇವತ್ತು ನಾನು ತೋಟಕ್ಕೆ ಬಂದಿದ್ದೀನಿ, ಹೇಳ್ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ನೋಡಿ ಸರ್. ಇದು ಈ ರೆಮ್ಮೆನ 2 ಅಡಿ ಬಿಟ್ಟು ಕಟ್ ಮಾಡ್ಬೇಕು ಸರ್. ಇದು ಕಟ್ ಮಾಡಬೇಕು. ಇದು ನಮಗೇನು ಬೇಕಾಗಿಲ್ಲ. ಈ ಸ್ಟಮ್ಮನ್ನು ಈ ರೀತಿ ಬೆಂಡ್ ಮಾಡಿ ಬಿಟ್ಕೋಬೇಕು. ಈ ರೀತಿ ನೋಡಿ ಸರ್, ಈ ರೀತಿ ಬರಬೇಕು ನೋಡಿ ಸರ್. ಇದು ಕಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಬರಬೇಕು. ನಮಗಿದು ಇದು ಸಾಕು. ನಾವು ಒಂದು ಗಿಡಕ್ಕೆ 12 ತಿಂಗಳಲ್ಲಿ ಈ ರೀತಿ ಒಂದು 10-15 ರೆಮ್ಮೆ ಮಾಡ್ಕೋಬೇಕು. ಇನ್ನೊಂದು ಮುಂದಿನ ವರ್ಷ ಒಂದು 10-12 ರೆಮ್ಮೆ ತಿರ್ಗಾ ಮೇಲೆ ಡೆವಲಪ್ಮೆಂಟ್ ಆಗಿದ್ಮೇಲೆ ಇಟ್ಕೋಬೇಕು. ಇವಾಗ ಫಸ್ಟ್ ಕ್ರಾಪ್ ನಾವು ಇದರಲ್ಲೇ ಬಿಡೋದು. ಫಸ್ಟ್ ಕ್ರಾಪ್ ಇದರಲ್ಲಿ ಬಿಡ್ತೀವಿ ಸರ್. ಸೆಕೆಂಡ್ ವರ್ಷ ಇದರಲ್ಲಿ ಬಿಡ್ತೀವಿ ಮೇಲೆ. ನಮಗೆ ಆಲ್ಮೋಸ್ಟು ಗಿಡ ಇರೋವರೆಗೂ ಒಂದು 40 ಸ್ಟಮ್ಸ್ ಸಾಕು, 40 ರೆಮ್ಮೆ ಸಾಕು. ಇವ್ರನ್ನ ದಪ್ಪ ಮಾಡಿಕೊಂಡು ನ್ಯೂಟ್ರಿಷನ್ ಹೋಗೋದಕ್ಕೆ ಈ ರೀತಿ ಬೆಂಡ್ ಮಾಡಿ ಮಾಡ್ಕೋಬೇಕು. ಬಟ್ ಇವಾಗ ಈಗಲೇ ಕಟ್ಟಲ್ಲ, ಮುಂದಿನ ತಿಂಗಳಲ್ಲಿ ನಾವು ಇದು ಬೆಂಡ್ ಮಾಡಿ ಕಟ್ತೀವಿ. ಈ ಥರ ಎಲ್ಲ ನೀಟಾಗಿ ತೆಗಿಬೇಕು ಸರ್. ತೆಗೆದು ಗಿಡನ ಬಿಸಿಲು ಮತ್ತು ಬೆಳಕು ಎರಡೂ ಬರೋ ಅಂಥ ರೀತಿಯಲ್ಲಿ ನೋಡ್ಕೋಬೇಕು ಗಿಡನ. ಆವಾಗ ನಿಮಗೇನು ಡಿಸೀಸ್ ಬರಲ್ಲ. ಇದಕ್ಕೆಲ್ಲ ಗಾಳಿ ಹೋಗ್ಬೇಕು ಸರ್. ನೋಡಿ ಇವಾಗ ಇದೆಲ್ಲ ಇದೆ, ಇದೆಲ್ಲ ತೆಗಿಬೇಕು. ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದ್ಮೇಲೆ, ಈ ಥರ 5-6 ತಿಂಗಳು ಗಿಡ ಆಗಿದ್ಮೇಲೆ ನಾಟಿ ಮಾಡಿ ಪ್ಲಾಂಟೇಷನ್ ಆಗಿದೆ 5-6 ತಿಂಗಳಿಗೆ 5 ಫೀಟ್ ಗಿಡ ಬಂದಿದ್ಮೇಲೆ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಪ್ರೋಮಿಂಗ್ ಏನಕ್ಕೆ ಮಾಡಬೇಕಂದ್ರೆ ಇದು ಆಪಲ್ಗೆ ಪರ್ ಏರು ಕ್ರಾಪಿಗೆ ಬಿಡೋ ಟೈಮಲ್ಲಿ ನಮ್ಮ ಸೀಸನ್ಗೆ, ನಮ್ಮ ವೆದರ್ಗೆ, ಕರ್ನಾಟಕ ಆಗ್ಬೋದು, ತೆಲಂಗಾಣ ಆಗ್ಬೋದು, ಆಂಧ್ರ ಪ್ರದೇಶ ಆಗ್ಬೋದು, ನಮ್ಮ ವೆದರ್ಗೆ 10ನೇ ತಿಂಗಳು ಚಳಿಕಾಲ ಸ್ಟಾರ್ಟ್ ಆಗುತ್ತೆ. 10ನೇ ತಿಂಗಳು 11ನೇ ತಿಂಗಳಲ್ಲಿ ಆವಾಗ ಫುಲ್ಲು ಡ್ರಾಪ್ ಔಟ್ ಮಾಡಬೇಕು. ಎಲೆನ ಡ್ರಾಪ್ ಔಟ್ ಮಾಡಿಬಿಟ್ಟು ಎಷ್ಟು ಸ್ಟಂಪ್ ಬೇಕೋ ಇಟ್ಕೊಂಡು ಮಿಕ್ಕಿನ ಬಿಟ್ಟರೆ ಆಮೇಲೆ ಹೂವು ಸ್ಟಾರ್ಟ್ ಆಗುತ್ತೆ 40 ಡೇಸ್ಗೆ. ಆಮೇಲೆ ಪಿಂದೆ ಬರುತ್ತೆ. ಪಿಂದೆ ಬಂದು ನಮ್ಗೆ ಎಷ್ಟು ಪಿಂದೆ ಬೇಕು ಅದರಲ್ಲಿನೂ ಕಾಯಿ ಇಟ್ಕೊಂಡು ಸೆಲೆಕ್ಷನ್ ಮಾಡಿ ಮಿಕ್ಕಿದೆಲ್ಲ ನಿಂಬೆ ಹಣ್ಣು ಗಾತ್ರ ಬಂದಿದ್ಮೇಲೆ ಕಿತ್ತಿ ಬಿಸಾಕ್ಬೇಕು ಸರ್. ಈ ರೆಮ್ಮೆ ಆಗಲಿ ಹೆಂಗೆ ಸೆಲೆಕ್ಷನ್ ಮಾಡಿರ್ತೀವೋ ಅದೇ ಥರ ಇದರಲ್ಲಿ ಆಪಲ್ ಫುಲ್ ಬರುತ್ತೆ. ಅದರಲ್ಲಿ ಸೆಲೆಕ್ಷನ್ ಮಾಡಿ ನಿಂಬೆಹಣ್ಣು ಇದು ಆಗಿದ್ಮೇಲೆ ಯಾವ್ದು ಫಿನಿಷಿಂಗ್ ಚೆನ್ನಾಗಿದೆಯೋ ನೋಡಿ ಆಪಲ್ಲು, ನಾವು ಅದನ್ನು ಇಟ್ಕೊಂಡು ಮಿಕ್ಕಿದೆಲ್ಲ ಕಿತ್ತಿ ಬಿಸಾಕಬೇಕು. ಒಂದು ಸ್ಟಮ್ಮು ದಪ್ಪ ಇದೆ, ಈ ರೀತಿ ಇಷ್ಟು ದಪ್ಪ ಇದೆ, ಇದರಲ್ಲಿ 4 ಕಾಯಿ ಬಿಡಬೇಕು ಅಷ್ಟೇ, ಜಾಸ್ತಿ ಬಿಡಬಾರ್ದು. ಇದೆಲ್ಲ ಹೂವು ಫುಲ್ ಬರುತ್ತೆ ಸರ್. ನಾನು ನಿಮಗೆ ಮುಂದಿನ ವಿಡಿಯೋಲ್ಲಿ ತೋರಿಸ್ತೀನಿ ಯಾವ ರೀತಿ ಇದು ಹೂವು ಬರುತ್ತೆ ಅಂತ. ನಮ್ಮದು ಇವಾಗ ಇದು 5 ತಿಂಗಳ ಗಿಡ. ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ಕ್ರಾಪ್ ಇರೋ ಟೈಮಲ್ಲಿ, ಹೂವು ಬಿಟ್ಟಿರೋ ಟೈಮಲ್ಲಿ ನಿಮಗೆ ಪ್ರತಿಯೊಂದೂ ಇನ್ಫಾರ್ಮೇಷನ್ ಕೊಡ್ತೀನಿ ಸರ್ ನಾನು. ಸರ್ ಆಪಲ್ ಬೆಳಿಬೇಕಂತೇಳಿ ನನ್ನ ಮನಸ್ಸಲ್ಲಿ ಇವಾಗ ನೋಡಿ ಸರ್, ನೀವು ತೈವಾನ್ ಪಿಂಕ್ ಸೇಪೆ ಹಾಕಿದ್ದೀನಿ. ಅದ್ರ ಜೊತೆಗೆ ಆಪೆಲ್ಲೂ ನಾನು ಇದು ಮಧ್ಯಾಹ್ನ ನಾಟಿ ಮಾಡಿದ್ದೀನಿ ಸರ್, ಸಾಲು ಮಧ್ಯಾಹ್ನ. ಏನಕ್ಕೆ ಅಂದರೆ ಇದು 12 ವರ್ಷದ ಬೆಳೆ, 14 ವರ್ಷದ ಬೆಳೆ. ಆಪಲ್ ಹಂಗಲ್ಲ ಸರ್, 50-60 ವರ್ಷ 70 ವರ್ಷನೂ ಬರುತ್ತೆ ಚೆನ್ನಾಗಿ ನೋಡಿಕೊಂಡ್ರೆ. ನಮ್ಗೆ ಒಂದು 50 ವರ್ಷ ಬರಲಿ, ಅಟ್ಲೀಸ್ಟ್ ಒಂದು 40 ಇಯರ್ಸ್ ಬರಲಿ ಸಾಕು. ಬಟ್ ಇದರಲ್ಲಿ ಏನೋ ಅಷ್ಟು ಮೆಡಿಷನ್ಸ್ ಆಗಲಿ ಮೈಂಟೆನೆನ್ಸ್ ಆಗಲ್ಲ. ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ ಆಗಬೇಕು. ಆಪೆಲ್ಲು ನಾವು ಹೂವಿನಿಂದ ಹಿಡಿದು ಹಾರ್ವೆಸ್ಟಿಂಗ್ ಮಾಡೋ ಗಂಟ ಒಂದು 4 ಸ್ಪ್ರೇ ಸಾಕು. ಇದಕ್ಕೆ ತಿಂಗಳಿಗೊಂದು ಸ್ಪ್ರೇ ಮಾಡ್ತೀವಿ, ವರ್ಷಕ್ಕೆ 12 ಸ್ಪ್ರೇ ಆಯ್ತು ಇದಕ್ಕೆ ಹಂಗಲ್ಲ, 4 ಸ್ಪ್ರೇ ಸಾಕು ಆಪೆಲ್ಗೆ. ಏನೂ ಅಷ್ಟೊಂದು ಡಿಸೀಸ್ ಬರಲ್ಲ ನಮಗೆ. ಕಾಯಿ ಹಾರ್ವೆಸ್ಟಿಂಗ್ ಮಾಡಿದ್ಮೇಲೆ ಎಲೆ ಬೇಕಂದರೆ ಏನಾದರೂ ಹುಳ ಗಿಳ ತಿಂದ್ರೂ ನಮಗೇನು ಉಪಯೋಗ ಇಲ್ಲ. ನೆಕ್ಸ್ಟು ನಮಗೆ ಪ್ರೋಮಿಂಗ್ ಮಾಡೋ ಟೈಮಲ್ಲೇ ನಮ್ಮ ಗಿಡ ಬೇಕಾಗಿರೋದು. ಅಷ್ಟು ಗಂಟ ಈ ರೆಂಬೆಗಳೆಲ್ಲ ನಾವು ತೋರಿಸ್ದಂಗೆ ಎಕ್ಸ್ಟ್ರಾ ಅದು ಇವೆಲ್ಲ ಏನು ಇಡಲ್ಲ ಸರ್, ಕಟ್ ಮಾಡ್ತಾನೆ ಇರ್ತೀವಿ. ಇವೆಲ್ಲ ನಮಗೆ ಅನ್ನೆಸೆಸಿಟಿ, ಇವೆಲ್ಲ ಕಟ್ ಮಾಡ್ತಾನೆ ಇರ್ತೀವಿ. ಇದು ಪ್ರತಿ 3 ತಿಂಗಳಿಗೆ ಒಂದು ಟೈಮ್ ಕಟ್ ಮಾಡ್ಕೊತೀವಿ. ಇವೆಲ್ಲ ನಮಗೇನು ಬೇಕಾಗಿಲ್ಲ.
ಆಮೇಲೆ ಫುಲ್ ಡ್ರಾಪ್ ಔಟ್ ಮಾಡ್ತೀವಿ. ಯಾವಾಗ ಅಂದರೆ ಚಳಿಗಾಲದಲ್ಲಿ ಸೀಸನ್ ನೋಡಿಕೊಂಡು 10ನೇ ತಿಂಗಳ ಇಲ್ಲ 11ನೇ ತಿಂಗಳಲ್ಲಿ ಚಳಿಗಾಲ ಯಾವಾಗ ಆಗುತ್ತೋ ಒಂದು 20-25 ಡೇಸು ಮಂತಲ್ಲಿ ಇಯರ್ಲಿ ಯಾವ ಥರ ಡಿಫ್ರೆಂಟ್ ಆಫ್ ಕ್ಲೈಮೇಟ್ ಇರುತ್ತೋ ಆ ಟೈಮಲ್ಲಿ ಫುಲ್ ಗಿಡನ ಡ್ರಾಪ್ ಔಟ್ ಮಾಡಿ ಫುಲ್ ಎಲೆ ತೆಗಿತೀವಿ ಸರ್. ಆಪಲ್ ಬೆಳಿಬೇಕಂದ್ರೆ ಕಂಪ್ಲೀಟ್ ಪ್ರೊಸೆಸ್ ಏನಿರುತ್ತೆ ಅಂದರೆ ಕೆಲವರು ರೈತರು ಫೋನ್ ಮಾಡಿ ಹೇಳ್ತಾರೆ, ಸರ್ ಆಳ ಎಷ್ಟು ತೆಗಿಬೇಕು, ಗುಂಡಿ ಎಷ್ಟಡಿ ನಾಟಿ ಮಾಡಬೇಕು ಅಂತ. ನಾನು ಆಲ್ರೆಡಿ ಅವ್ರಿಗೆ ಪ್ರತಿಯೊಂದು ಡೀಟೇಲ್ಸು ಮೆಜರ್ಮೆಂಟ್ ಅವ್ರು ಇಷ್ಟ ಇದೆ, 4-5 ಥರದ ಮೆಜರ್ಮೆಂಟ್ಸ್ ಇದೆ, ಮೆಜರ್ಮೆಂಟ್ಸ್ ಕೊಡ್ತೀನಿ. 8x8 ಇದೆ, 10x5 ಇದೆ, 8x6 ಇದೆ. ಬಟ್ 1.5 ಅಡಿಗೆ 1.5 ಅಡಿ ಗುಂಡಿ ತೆಗಿಬೇಕು. ನಾವು ಗ್ರೌಂಡ್ ಲೆವೆಲ್ಗೆ ಅದಕ್ಕೆ 1.5 ಅಡಿಗೆ ನೀಟಾಗಿ ಇದು ಮಾಡಿ ನಾಟಿ ಮಾಡಬೇಕು. ಆಪಲ್ ಗಿಡಕ್ಕೆ ನೀರು ಎಷ್ಟು ಕೊಡಬೇಕು, ಯಾವ ರೀತಿ ನೋಡ್ಕೋಬೇಕು ಅಂತ ನೋಡಿ ಸರ್. ನಾವು ಪಾತಿ ಮಾಡಿದ್ದೀವಿ 1 ಅಡಿ ಇಂಟು 1 ಅಡಿ ಇವಾಗ ಜಸ್ಟ್ ಮಾಡಿದ್ದೀವಿ. ಇದಕ್ಕೆ ಬೇಸಿಗೆ ಕಾಲದಲ್ಲಿ ಪ್ರತಿ 3 ದಿನದಿಂದ 4 ದಿನಕ್ಕೆ ಇಲ್ಲ 5 ದಿನಕ್ಕೆ ಒಳಗಡೆ 1 ಟೈಮು 1 ಅವರ್ ನೀರು ಕೊಡ್ಬೇಕು ಸರ್. ಮಳೆಗಾಲದಲ್ಲಂತೂ ಇದಕ್ಕೆ ನೀರು ಕೊಡಬಾರ್ದು 1 ವರ್ಷವರೆಗೂ ನಾವು ಫಸಲ್ ಬಿಡೋ ಟೈಮಲ್ಲಿ. ತಿರ್ಗಾ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ಇದು ಹಾರ್ವೆಸ್ಟಿಂಗ್ ಇದೆಲ್ಲ ಡ್ರಾಪ್ ಔಟ್ ಮಾಡಿಬಿಟ್ಟು ಕಾಯಿ ಹೂವು ಹಿಡಿಯೋ ಟೈಮಲ್ಲಿ ಆ ಟೈಮಲ್ಲಿ ನೀರು ಬಂದ್ ಮಾಡ್ತೀವಿ ಸರ್. 90 ಡೇಸ್ ಬಂದ್ ಮಾಡ್ತೀವಿ. ಬಟ್ ಇದಕ್ಕೆ ಇವಾಗ ಬಂದ್ ಮಾಡೋಕ್ಕಿಲ್ಲ. ಪ್ರತಿ 3 ದಿನಕ್ಕೋ 5 ದಿನ ಒಳಗಡೆ 1 ಅವರ್ ಕೊಡ್ತೀವಿ ನೀರು. ಒಂದು ಸಿಂಗಲ್ ಟ್ರಿಪ್ ಪೈಪು 1 ವರ್ಷವರೆಗೂ ನಮ್ಗೆ ಬರೀ ಸಿಂಗಲ್ ಟ್ರಿಪ್ ಪೈಪ್ ಸಾಕು ಸರ್. 1 ವರ್ಷದ ಗಿಡ ಆಗಿದ್ಮೇಲೆ ನಾವು ಡಬಲ್ ಟ್ರಿಪ್ ಪೈಪ್ ಎಳಿಬೇಕು. 2 ವರ್ಷದ ಗಿಡ ಆಗಿದ್ಮೇಲೆ ಡಬಲ್ ಟ್ರಿಪ್ ಪೈಪ್ ಎಳೆದು ಸೇಮ್ 5 ದಿನಕ್ಕೆ. ಇದು ವಾಟರ್ ಮ್ಯಾನೇಜ್ಮೆಂಟು ವೆರಿ ಇಂಪಾರ್ಟೆಂಟ್ ಸರ್ ಆಪಲ್ಗೆ. ಅದೆಲ್ಲ ಮಾಹಿತಿ ಹೇಳ್ಕೊಡ್ತೀವಿ. ಗಿಡ ಯಾವ ಏಜು, ಎಷ್ಟು ಗಿಡ ನಾಟಿ ಮಾಡಿ ಎಷ್ಟು ದಿನ ಆಗಿದೆ, ಎಷ್ಟು ತಿಂಗಳ ಗಿಡ, ಯಾವ ರೀತಿ ವಾಟರ್ ಮ್ಯಾನೇಜ್ಮೆಂಟು ಅದ್ರ ಮೇಲೆ ಹೋಗುತ್ತೆ ಸರ್. ಆಮೇಲೆ ವಾಟ್ರ್ ಯಾವಾಗ ಸ್ಟಾಪ್ ಮಾಡಬೇಕು, ಯಾವಾಗ ಡ್ರಾಪ್ ಔಟ್ ಮಾಡಬೇಕು, ಯಾವಾಗ ಕಟಿಂಗ್ ಮಾಡಬೇಕು, ಪ್ರೋಮಿಂಗು. ಆ ಪ್ರೋಮಿಂಗ್ ಮಾಡಿದ್ಮೇಲೆ ಸರ್ ಆಪಲ್ ಕೂತ್ಕೊಳ್ಳೋದು ಇದರಲ್ಲಿ. ನಾವು ಸುಮ್ಮನೆ ಗಿಡ ಹಿಂಗೆ ಎಲೆಗಳಲ್ಲಿ ಬಿಟ್ಟರೆ ಆಪಲ್ ಕೂರಲ್ಲ. ಅದು ಇಯರ್ಲಿ 1 ಮಂತ್ ಇದೆ, ಅದರಲ್ಲಿ ಹೇಳ್ಕೊಡ್ತೀವಿ ನಾವು. ನವಂಬರ್ ಇಲ್ಲ ಡಿಸೆಂಬರಲ್ಲಿ ಅದಕ್ಕೆ ಮಾಡಬೇಕು. ಅವರು ವೆದರು ಡಿಸ್ಟಿಕ್ಕು ಹಿಡ್ದು ನಾವು ಹೇಳ್ಕೊಡ್ತೀವಿ. ಅಲ್ಲಿ ಚಳಿಗಾಲ ಹೆಂಗಿರುತ್ತೆ, ಯಾವುದ್ರದ್ದು ಸ್ಟೇಟಿಗೆ ಹಿಡಿದು ಇದು ಇರುತ್ತೆ ಸರ್. ಇವಾಗ ಹಿಮಾಚಲ್ ಪ್ರದೇಶ, ಜಮ್ಮು ಕಾಶ್ಮೀರಲ್ಲೆಲ್ಲ ಆಲ್ರೆಡಿ ಅವರು ಹಾರ್ವೆಸ್ಟಿಂಗೂ ಮಾಡಾಯಿತು ಆಪಲ್ಲು. ಅವರು ಪ್ರೋಮಿಂಗ್ ಎಲ್ಲ ಮಾಡಿ ಎಲ್ಲ ಕಟಿಂಗೂ ಪ್ರೊಸೀಜರ್ನು ಅವ್ರದ್ದು ಮುಗ್ದಿದೆ. ಇನ್ನು ನೆಕ್ಸ್ಟ್ ಇಯರೇ ಅವ್ರದ್ದು ಬರೋದು 5 ತಿಂಗಳ ಗಿಡ. ಅದರಿಂದ ನಮ್ಗೆ ಇನ್ನೂ ಒಂದು 6 ತಿಂಗಳವರೆಗೂ ನಮಗೇನು ಡಬಲ್ ಟ್ರಿಪ್ ಅವಶ್ಯಕತೆ ಇರಲ್ಲ. ಸಿಂಗಲ್ ಟ್ರಿಪ್ ಪೈಪಲ್ಲೇ ಸಾಕು ನಮಗೆ ನೀರಾವರಿ. ಇದಕ್ಕೆ ನೀರಾವರಿ ಬಂದುಬಿಟ್ಟು ಸರ್ ತುಂಬ ಕಡಿಮೆ ನೀರು. ಮಳೆಗಾಲದಲ್ಲಿ ಅಂತೂ ಇದಕ್ಕೆ ನೀರು ಕೇಳಲ್ಲ ಗಿಡ, ಅವಶ್ಯಕತೆ ಇಲ್ಲ. ಇದಕ್ಕೆ ಗೊಬ್ಬರ ಅಂತೇಳಿ ಬಂದರೆ ಕೊಟ್ಟಿಗೆ ಗೊಬ್ಬರನೇ ಹಾಕಿರೋದು ನಾವು. ಒಂದು 3 kg ಕೊಟ್ಟಿಗೆ ಗೊಬ್ಬರ, ಒಂದು 250 ಗ್ರಾಮ್ನಿಂದ 400 ಗ್ರಾಮು ಬೇವಿನ ಹಿಂಡಿ ಹಾಕಿ ನಾಟಿ ಮಾಡಿರೋದು. ಏನು ಗಿಡಿಷನ್ ಏನು ಹಾಕಿಲ್ಲ, DAPನೂ ಹಾಕಿಲ್ಲ ಇದಕ್ಕೆ. ನೋಡಿ ಎಷ್ಟು ಹೆಲ್ದಿಯಾಗಿದೆ. ಆಲ್ರೆಡಿ ಕಟ್ ಮಾಡಿದ್ದೀವಿ. 5 ಅಡಿ ಇದ್ದಿದ್ದು ಗಿಡ ಇದು 5 ತಿಂಗಳಲ್ಲಿ 5 ಅಡಿ ಬಂದಿತ್ತು ಸರ್. 1.5 ಅಡಿ ಗಿಡ ಗ್ರೌಂಡ್ ಲೆವೆಲಲ್ಲಿ 6 ಇಂಚು ಹೋಯ್ತು. 1 ಅಡಿ ಮೇಲೆ ಇತ್ತು ಗ್ರೌಂಡ್ ಲೆವೆಲ್ನಿಂದ, ಭೂಮಿ ಮಟ್ಟದಿಂದ. 1 ಅಡಿ ಇದ್ದಿದ್ದ ಗಿಡನ 5.5 ಅಡಿ ತರಿಸಿ ನೋಡಿ ಸರ್. ಇವಾಗ 4-4.25 ಅಡಿ ಇಟ್ಟಿದ್ದೀವಿ. ನೋಡಿ ಪ್ರತಿಯೊಂದು ಗಿಡ ನೀವು ಚೆಕ್ ಮಾಡ್ಬೋದು, ಪ್ರತಿಯೊಂದು ಗಿಡ ನೋಡ್ಬೋದು. ಎಲ್ಲ ಕಟ್ಟಿಂಗ್ ಆಗಿದೆ ಸರ್, ಎಲ್ಲ ಕಟ್ ಮಾಡಿದ್ದಾರೆ. ಟೋಟ್ಲಿ ಕಟ್ ಮಾಡಿದ್ದೀವಿ. 5.5 ಅಡಿ ಬಂದಿತ್ತು ಸರ್ ಇದು ಗಿಡ. ಕಟ್ ಮಾಡಿ 4.25 ಅಡಿ 1 ಅಡಿ ಕಟ್ ಮಾಡಿಬಿಟ್ಟಿದ್ದೀವಿ. ಈ ಥರ ಗ್ರೋತ್ ಆಗುತ್ತೆ ಸರ್. ಇದೇನು ಗ್ರೋತ್ ಆಗೋದಕ್ಕೇನು ಟೆನ್ಷನ್ ಇಲ್ಲ. ಇದಕ್ಕೆ ಜಾಸ್ತಿ ಏನು ಮೆಡಿಷನ್ಸು ಅದು ಇದು ಕೇಳಲ್ಲ. ತುಂಬ ಸಿಂಪಲ್ಲು. ತುಂಬ ರೈತರು ಫೋನ್ ಮಾಡ್ತಾರೆ, ಆಪಲ್ ಬೆಳೆ ನಮ್ಮ ಕಡೆ ಬರುತ್ತಾ, ಆಪಲ್ ಬೆಳಿಬೋದಾ, ಆಪಲ್ ನಮ್ಮ ಕಡೆ ಸಕ್ಸಸ್ ಆಗುತ್ತಾ ಅಂತ. ನಿಮ್ಮ ಕಣ್ಣು ಮುಂದೆನೇ ಉದಾಹರಣೆ ಇದೆ. ಬನ್ನಿ ಸರ್, ಈ ಸಾಲು ಫುಲ್ ನೋಡಿ ಸರ್. ನಮ್ಮ ತೋಟ ಫುಲ್ ನೋಡಿ. 1150 ಗಿಡ ನಾನು ನಾಟಿ ಮಾಡಿದ್ದೀನಿ ಸರ್. 1150 ಗಿಡ. ಸೊ ನಾನು ಜಸ್ಟ್ ಸ್ವಲ್ಪ ಇನ್ಫಾರ್ಮೇಷನ್ ಆವಾಗ ಕಲೆಕ್ಟ್ ಮಾಡಿ ನಾನು ನಾಟಿ ಮಾಡಿದ್ದು. ಇವಾಗ ಫುಲ್ ಇನ್ಫಾರ್ಮೇಷನ್ ಇದೆ ನನ್ನ ಹತ್ರನೂ ಗಿಡ ಸಿಕ್ಕುತ್ತೆ. ನಾನು ಮಾರ್ತಾಯಿದ್ದೀನಿ. ನಂದು ನರ್ಸರಿ ಓಪನ್ ಮಾಡಿದ್ದೀನಿ. ಹೆಲ್ದಿ ಗಿಡ ಹಿಮಾಚಲ್ ಪ್ರದೇಶದಿಂದ ತರಿಸಿದ್ದೀನಿ. ಅದು ನಾನು ನಾಟಿ ಮಾಡಿದ್ದು 1 kg ಪ್ಯಾಕೆಟ್, ಅಂದರೆ ಚಿಕ್ಕ ಗಿಡ. ಇವಾಗ ನಾನು ತರಿಸಿರೋ ಗಿಡ ದೊಡ್ಡ ಗಿಡ, 3 kg ಪ್ಯಾಕೆಟು ದೊಡ್ಡ ಗಿಡ. ಯಾಕಂದರೆ ರೈತರಿಗೆ ಇನ್ನೂ ಒಳ್ಳೆ ಗಿಡ ಕೊಡೋಣ. 2.5 ಅಡಿ ಅಂದರೆ 1 ಅಡಿ ಜಾಸ್ತಿ ಇರುತ್ತೆ. 3 ಅಡಿನೂ ಬರುತ್ತೆ ಒಂದೊಂದು ಗಿಡ. ಒಳ್ಳೆ ಹೈಟ್ ಗಿಡ ಕೊಡ್ತಾಯಿದ್ದೀನಿ, ಮೇಚುಡ್ ಗಿಡ ಕೊಡ್ತಾಯಿದ್ದೀನಿ. 2 years ಅಟ್ಲೀಸ್ಟ್ 18 months to 2 years ಹಳೆ ಪ್ಲ್ಯಾಂಟ್ ಕೊಡ್ತಾಯಿದ್ದೀನಿ. ನಮಗೆ 6 month ಗ್ರಾಫ್ಟೆಡ್ ಸಿಕ್ಕಿತ್ತು ಈ ಗಿಡ ಪ್ಲ್ಯಾಂಟ್ ಮಾಡಿರೋದು. ಇವಾಗ ನಾವು ಕೊಡ್ತಾ ಇರೋದು 2 ವರ್ಷದ ಹಳೆ ಗಿಡ ಮ್ಯಾಕ್ಸಿಮಮ್ ಕೊಡ್ತಾಯಿದ್ದೀವಿ. 3 kg ಬ್ಯಾಗಲ್ಲಿ ಕೊಡ್ತಾಯಿದ್ದೀವಿ. ಇದು ಬಂದುಬಿಟ್ಟು 3 kg ಬ್ಯಾಗಲ್ಲಿದೆ, ನೀವು ನೋಡ್ಬೋದು. ಇದು ಬಂದುಬಿಟ್ಟು 18 ತಿಂಗಳಿಂದ 2 ವರ್ಷದ ಹಳೆ ಗಿಡ ಸರ್. ಇದು ಸ್ಟಮ್ಮು ಇದೆಲ್ಲ ಇದು ಮಾಡಿ ಎಲ್ಲ ಮುಗ್ದಿದೆ. ಇದು ಹಾಕಿದ್ದು 12 monthಗೆ ಸ್ಯಾಂಪಲ್ ನೀವು ನೋಡ್ಬೋದು. ಹಾಕಿದ್ದು ಸ್ಯಾಂಪಲ್ಲು 12 monthಗೆ ನೋಡ್ಬೋದು ಅಂಥ ಗಿಡ. ಇದು ತುಂಬ ಚೆನ್ನಾಗಿದೆ ಗಿಡ ಸರ್. ಇದು ಅನ್ನ ಆಪಲ್ ಅಂತ. ಆಮೇಲೆ ಇದು ಡೋರ್ ಸೆಟ್ ಇದ್ದಾವೆ ಸ್ವಲ್ಪ, ಗೋಲ್ಡನ್ ಡೋರ್ ಸೆಟ್ ಅಂತ. ಇದು ವೆರೈಟಿ ಬಂದುಬಿಟ್ಟು ಅನ್ನ ಆಪಲ್ ಅಂತ. ಇದು ಆರ್ಗ್ಯಾನಿಕ್ ಆಗಿ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆಸೋಂಥ ಬೆಳೆ.
ವರ್ಷಕ್ಕೆ ಒಂದು ಟೈಮ್ ಒಂದು ಪುಟ್ಟಿ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಸ್ವಲ್ಪ ಬೇವಿನ ಹಿಂಡಿ 3 ತಿಂಗಳಿಗೊಮ್ಮೆ ಕೊಡಬೇಕಷ್ಟೇ. ಇದಕ್ಕೆ ಔಷಧಿನೂ ಏನು ಅಷ್ಟೊಂದು ಬರಲ್ಲ ಸರ್. ಇದು ಬಂದುಬಿಟ್ಟು ಒಂದು 50-60 ವರ್ಷ ಬೆಳೆ ಬರುವಂಥ ಗಿಡ ಇದು. ವರ್ಷಕ್ಕೆ ಇಳುವರಿ ನಾವು ನಾಟಿ ಮಾಡಿದ್ದು 2 ವರ್ಷಕ್ಕೆ ಒಂದು ಸ್ಯಾಂಪಲ್ ಒಂದು ಬಾಕ್ಸ್ ಕಾಯಿ ಸಿಗ್ಬೋದು. ಆಮೇಲೆ ವರ್ಷ ಒಂದು ಅರ್ಧ ಬಾಕ್ಸು ಹಂಗೆ 5 kg 4 kg ಇದು ಮಾಡಿಕೊಂಡು ಒಂದು 5 ವರ್ಷದ 6 ವರ್ಷದ ಗಿಡ ಆಗಿದೆ ಅಂದರೆ ಮಿನಿಮಮ್ ಹೆಂಗಿಲ್ಲ ಅಂದ್ರೆ ಒಂದು 20-25 kg ಆಪೆಲ್ಲು ಇದರಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಬೋದು. 25 kg ಅಂದ್ರೂ 50 ರೂಪಾಯಿಗೆ ನೀವು kg ಕೊಟ್ರೇನು 25 kgಗೆ ಲೆಕ್ಕ ಹಾಕ್ಕೊಳ್ಳಿ 2,500 ರೂಪಾಯಿ ಆಯಿತು ಒಂದು ಗಿಡದಿಂದ. ಇನ್ನೂ ವರ್ಷ ಇನ್ಕಮ್ ಬೆಳೀತದೆ ಸರ್. ಪ್ರತಿ ವರ್ಷ ಒಂದು 500 ರೂಪಾಯಿ ಇನ್ಕಮು ಒಂದು ಗಿಡದಿಂದ ಬೆಳೀತದೆ 5 ವರ್ಷ ಆಗಿದ್ಮೇಲೆ. ನಾವು ನಾಟಿ ಮಾಡಿದ 2 ವರ್ಷಕ್ಕೆ ನಾವು ಏನು ನಾಟಿ ಮಾಡಿರ್ತೀವಿ ಸ್ಯಾಂಪಲ್ ಒಂದು 5 kg 8 kg ಕಾಯಿ ಬಿಡ್ಬೋದು ಸರ್ ಇದರಲ್ಲಿ. ಇದರಿಂದ ರೈತರಿಗೆ ಅಂತರ್ಬೆಲೆ ಆಗೋನು ಮಾಡ್ಬೋದು. ಇದೇ ಬೇಕಂದ್ರೂ ಮಾಡ್ಬೋದು. ಮಾವು ಥರ ಇದು ಬೇಕಂದ್ರೂ ಮಾಡ್ಬೋದು. ಇದು ಎಲ್ಲ ವೆದರ್ಗೆ ಆಗುವಂಥದ್ದು ಅನ್ನ ವೆರೈಟಿ. ಅದೇನು ತೊಂದರೆ ಇಲ್ಲ. ಎಲ್ಲ ಮಣ್ಣಿಗೂ ಆಗುತ್ತೆ. ಕೆಲವ್ರು ಕೇಳ್ತಾರೆ ಕೆಂಪು ಮಣ್ಣಿಗಾಗುತ್ತಾ ಅಥವಾ ಇದಕ್ಕಾಗುತ್ತಾ ಅಂತ. ಬಟ್ಟು ಇದೆಲ್ಲ ಪ್ರತಿ ಮಣ್ಣಿಗೂ ಶೂಟ್ ಆಗುತ್ತೆ ಸರ್. ಆಂಧ್ರ ಆಗ್ಬೋದು, ತೆಲಂಗಾಣ ಆಗ್ಬೋದು, ನಮ್ಮ ಕರ್ನಾಟಕ ಆಗ್ಬೋದು, ಪ್ರತಿಯೊಂದು ಭಾಗದಲ್ಲಿನೂ ಇದು ನಾಟಿ ಮಾಡ್ಬೋದು. ಅನ್ನ, ಹರ್ಬಲ್ 99 ಮತ್ತು ಡೋರ್ಸೆಟ್ ಅಂತ ವೆರೈಟಿ 3 ವೆರೈಟಿ ನಮ್ಮ ಕಡೆಗೆ ಸಕ್ಸಸ್ಫುಲ್ ಆಗುತ್ತೆ. ಬೇರೆ ಆಪಲ್ ವೆರೈಟೀಸ್ ಬರಲ್ಲ ಸರ್. ಕೆಲವರು ಕೇಳ್ತಾರೆ ನಮ್ಮ ಕಡೆ ಆಪಲ್ ಇದು ಆಗಲ್ಲ ಆಪಲ್ ಅಂತ. ಎಲ್ಲ ಆಪಲ್ ನಮ್ಮ ಕಡೆ ಬೆಳೋಕ್ಕಾಗಲ್ಲ ಸರ್. ಇದರಲ್ಲಿ ತುಂಬ ವೆರೈಟೀಸ್ ಇದ್ದಾವೆ. ಒಂದು ನಮ್ಮ ಇಂಡಿಯಾನಾಗೆ ಒಂದು 18-20 ವೆರೈಟೀಸ್ ಇದ್ದಾವೆ. ಬಟ್ ಅವೆಲ್ಲ ಬರಲ್ಲ. ಇದು 100% ಸಕ್ಸಸ್ಫುಲ್ ಆಗುತ್ತೆ. ನಿಮಗೆ ನಮ್ಮ ನಾಟಿ ಮಾಡಿ 5 ತಿಂಗಳದ್ದು ಗಿಡ ತೋರಿಸಿದ್ದೀನಿ ಯಾವ ರೀತಿ ಎಷ್ಟು ಹೆಲ್ದಿಯಾಗಿ ಬರ್ತಾಯಿದೆ ಅಂತ. 5 ತಿಂಗಳಲ್ಲೇ ಗ್ರೋತು ಏನೂ ಇದಾಗಲ್ಲ. ಇದಕ್ಕೆ ನೆಮಟೋನ್ ಪ್ರಾಬ್ಲಮ್ಸ್ ಸ್ವಲ್ಪ ಇರುತ್ತೆ, ಬೇರು ರೋಗ ಅಂತ. ಅದನ್ನು ಸ್ವಲ್ಪ ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡು ಔಷಧಿ ಮಾಡ್ಕೊಂಡಿದ್ರೆ ಯಾವುದು ಗಿಡ ಸಾಯೋ ಇದು ಇರಲ್ಲ. ನೀಟಾಗಿ ಗ್ರೋತ್ ಆಗುತ್ತೆ, ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ, ಚೆನ್ನಾಗಿ ಗಿಡ ಬರುತ್ತೆ ಸರ್. ಇದು 1000 ಗಿಡ ಮೇಲೆ ಯಾರಾದರೂ ತಗೊಂಡ್ರೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿನೂ ಅದೇ ಕಾಸ್ಟಿಗೆ ಕೊಡ್ತೀನಿ.